ಫ್ರೆಂಡ್ಸ್, ಡೈಲಿ ಡಿಶಸ್ 201ಗೆ ಸ್ವಾಗತ ಸುಸ್ವಾಗತ. ಶುಭೋದಯ, ಶುಭ ಮುಂಜಾನೆ. ಇವತ್ತು ತಾಳಿಪಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ. ತಾಳಿಪಟ್ಟು ಮತ್ತು ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ತೋರಿಸ್ತೀನಿ ಬನ್ನಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಎಣ್ಣೆ, ಸಬ್ಬಾಕ್ಸಿ, ಸೌತೆಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಮೊಸರು ಎಲ್ಲ ತುರ್ಕೊಂಡಿಟ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಈಗ ಅಕ್ಕಿ ಹಿಟ್ಟಿಗೆ ನಾನು ತೋರಿಸಿರೋ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಒಬ್ಬೊಬ್ಬರು ಮಕ್ಕಳು ತಿನ್ನಲ್ಲ, ಹಾಗಾಗಿ ತರಕಾರಿಯಿಂದ ಈ ಥರ ಮಾಡಿಕೊಟ್ರೆ ತಾಳಿಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಈಗ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು. ಈಗ ಒಂದೊಂದೇ ಉಂಡೆಗಳು ಮಾಡಿಕೊಂಡು ತಡ್ಕೊಳ್ಳೋಣ. ಬಿಸಿ ಬಿಸಿ ಆಗಿದ್ದೆ ತಿನ್ನಬೇಕು ಚಟ್ನಿ ಜೊತೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತಡ್ಕೊಂಡಿದ್ದೀನಿ ತೆಳ್ಳಗಾಗಿ. ಈಗ ಹಂಚ ಮೇಲೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೋಡ್ತಿರ್ಬೋದು ನೀವು. ಮತ್ತೆ ಪ್ಲಾಸ್ಟಿಕ್ ಕವರ್ ತಗೊಂಡ್ರೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹೋಳಿಗೆ ಶೀಟ್ ಅಂತ ಸಿಗುತ್ತೆ, ಅದು ತಗೊಂಡಿದ್ದೀನಿ. ಇಲ್ಲಾಂದರೆ ಬಾಳೆ ಎಲೆ ತಗೊಳ್ಳಿ. ಈ ಬಿಸಿ ಬಿಸಿ ತಾಳಿಪಟ್ಟು ರೆಡಿ ಆಗಿದೆ. ಈಗ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕಡಲೆ, ಮೆಣಸಿನ್ಕಾಯಿ ಉದ್ದಿಟ್ಕೊಂಡಿದ್ದೀನಿ, ಕೊತ್ತಂಬರಿ, ಕಲ್ಲುಪ್ಪು ಹಾಗೂ ಶುಂಠಿ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಾಯಿ ಚಟ್ನಿ ಜೊತೆ ತಾಳಿಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಮಾಡ್ಕೊಳ್ಳಿ. ಟೇಸ್ಟ್ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಸಖತ್ತಾಗಿದೆ. ನೀವು ಮಾಡ್ಕೊಳ್ಳಿ, ಮನೆಗೆ ತಿನ್ನಿ. ಡೈಲಿ ಡಿಶಸ್ 201ನ ದಿನಾಲೂ ನೋಡ್ತಾ ಇರಿ. ಡೈಲಿ ಡಿಶಸ್ 201ನ ಫಾಲೋ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು. ಶುಭ ದಿನ.